ಹಾಯ್ ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಮುನಿರಾಜು. ಇವತ್ತೇನೆಂದರೆ ಅನೂರು ಕಡೆಯಿಂದ ಬರಬೇಕಾದ್ರೆ ಇದು ಲೋಡ್ ಮೈಸೂರು ಕಡೆಯಿಂದ ಬಂದೈತೆ. ಬರಬೇಕಾದ್ರೆ ನಮ್ಮ ಅಜ್ಜಿಪುರ ಆಂಜನೇಯ ದೇವಸ್ಥಾನದ ಡೌನಲ್ಲಿ ರಾತ್ರಿ ನಿದ್ದೆ ಅನಿಸುತ್ತೆ ಅವರಿಗೆ. ಡ್ರೈವರ್ಗೆ ಸ್ವಲ್ಪ ನಿದ್ದೆ ಆಗಿರಬೇಕು. ಬರ್ತಾ ಇರ್ಬೇಕಾದ್ರೆ ಸ್ವಲ್ಪ ಎಲ್ಲ ಕಣ್ತಪ್ಪಿ ಬಿಟ್ಬಿಟ್ಟವ್ರೆ. ಡ್ರೈವರ್ ಈಗ ಅಬ್ಸೆಂಟ್ ಆಗ್ಬಿಟ್ಟವ್ರೆ. ಇವಾಗ ಅನಾಹುತ ಅಂದರೆ ಯಾರಿಗೂ ಏನೂ ತೊಂದರೆ ಆಗಿಲ್ಲ, ಮತ್ತು ಡ್ರೈವರ್ಗೂ ಏನೂ ತೊಂದರೆ ಆಗಿಲ್ಲ. ಡ್ರೈವರ್ ಏನಂದರೆ ಮಾಲೀಕರಿಗೂ ಹೇಳಿಲ್ಲ, ಯಾರಿಗೂ ಹೇಳಿಲ್ಲ. ಬಿದ್ದ ತಕ್ಷಣ ಎದ್ದು ಎಸ್ಕೇಪ್ ಆಗ್ಬಿಟ್ಟವ್ರೆ. ಇನ್ನು ಏನಂದರೆ ಓನರ್ ಪಾಪ ತುಂಬ ನನ್ನ ಸ್ನೇಹಿತ. ಬನ್ನಿ ಅವನ್ನೇ ಕೇಳೋಣ. ನೋಡಿ ಸ್ನೇಹಿತರೆ, ಇವರೇ ಗಾಡಿ ಮಾಲೀಕರು. ಡ್ರೈವರ್ ಬಂದು ಗಾಡಿ ಅಪ್ಸೈಡ್ ಮಾಡಿ ಗಾಡಿಯಿಂದ ಓಡ್ಬಿಟ್ಟವ್ರೆ. ಓನರ್ ಇವರು ಫುಲ್ಲು ಬೇಜಾರಾಗವ್ರೆ. ಹೆಂಗೆ ಅನ್ನಿಸ್ತೈತೆ ನಿಮಗೆ? ಏನು ಮಾಡೋಕ್ಕಾಗಲ್ಲ. ಟೈಮು ಏನು ಮಾಡಿ ಫೋನ್ ಮಾಡ್ದೆ, ಬರ್ತಾಯಿದ್ದೀನಿ, ಹನೂರಲ್ಲಿದೆ ಗಾಡಿ. ಹನೂರಲ್ಲಿದೆ ಅಂದಾಗ ಸರಿ ನಾನು ಫೋನ್ ಮಾಡಿದಾಗ ಮತ್ತೆ ಹನೂರು ದಾಟಿ ಬಂಕ್ ದಾಟಿ ಒಂದು 2 ಕಿಲೋಮೀಟ್ರಲ್ಲಿ ಇದ್ದೀನಣ್ಣ ಅಂತ ಫೋನ್ ಮಾಡಿದೆ. ಆಮೇಲೆ ಮತ್ತೆ ಫೋನ್ ಮಾಡ್ತೀನಿ, ಫೋನ್ ಮಾಡಿದಾಗ ಫೋನ್ ಎತ್ತಲಿಲ್ಲ. ಮತ್ತೆ ಸುಮಾರು ಸರಿ ಫೋನ್ ಮಾಡಿದೆ. ಅವನೇನು ಮಾಡಿದ್ದಾನೆ, ಫೋನ್ ರಿಸೀವ್ ಮಾಡ್ತಾನೆ ಇಲ್ಲ. ಫೋನ್ ರಿಸೀವ್ ಮಾಡಿಬಿಟ್ಟು ಕಟ್ ಮಾಡಿಬಿಟ್ಟು ಮತ್ತೆ ಸ್ವಿಚ್ ಆಫ್ ಮಾಡ್ಬಿಟ್ಟ ಫೋನ್. ಆಮೇಲೆಲ್ಲ ನಿದ್ದೆ ಮಾಡ್ತಾ ಇರ್ಬೋದು, ನೈಟ್ ಬರ್ತಾ ಇದ್ದಾನೆ. ಎಲ್ಲ ಗಾಡಿ ಸೈಡ್ಗೆ ಹಾಕಿರ್ಬೋದು ಮಾಡಲಿ, ಡಿಸ್ಟರ್ಬೆನ್ಸ್ ಯಾಕೆ ನಾವು ಮಾಡೋದು, ನೈಟ್ ಬರ್ತಾರಲ್ಲ ಅಂದ್ಬಿಟ್ಟು ನಾನು ಬೆಳಗ್ಗೆ ನನಗೆ ಆಗ್ಬಿಟ್ಟದೆ. ಗಾಡಿ ಅಪ್ಸೈಡ್ ಆಗೈತೆ. ಸಾಲ ಮಾಡ್ತೀವಿ. ಎಷ್ಟು ಲಕ್ಷ ರೂಪಾಯಿ ಗಾಡಿ? 19.5 ಲಕ್ಷ. 19.5 ಲಕ್ಷ. ಇವಾಗ 22. ಇನ್ಶೂರೆನ್ಸ್ ಎಲ್ಲ ಫ್ರೆಶ್ ಇದೆ. ಈಗ ಗಾಡಿ ದಬ್ಬಾಕಿ ಡ್ರೈವರ್ ಅಪ್ಸೈಡ್ ಆಗಿರೋದು. ಏನು ಲೋಡ್ ಇದೆ? ಎಲ್ಲಿಗೆ ಹೋಗ್ತಾ ಇರೋದು? ಪೇಪರ್ ಮಿಲ್ಲಿಗೆ, ಚಿಪ್ಸು. ಹಾಂ, ಈಗ ತುಂಬ ಬೇಜಾರಾಗೈತೆ. ಏನೂ ಮಾಡೋಕ್ಕಾಗಲ್ಲ. ಮನಸ್ಸನ್ನ ಧೈರ್ಯ ತಗೊಳ್ಳಿ, ಇಷ್ಟೇನೇನು ಹೇಳೋಕ್ಕಾಗಲ್ಲ. ಏನೋ ಅವ್ನಿಗೇನೂ ಆಗಿಲ್ವಲ್ಲ, ಒಂದು ಫೋನ್ ಮಾಡಬೇಕಿತ್ತು. ಅಣ್ಣ ಏನೂ ಆಗಿಲ್ಲ. ಯಾವುದೇ ಕಾರಣಕ್ಕೂ ಡ್ರೈವರ್ಗಳು ಈ ಥರ ಬಿಟ್ಟು ಹೋಗ್ಬಾರ್ದು. ಏನಂದರೆ ಅವ್ರಿಗೇನಾದ್ರು ಹೆಚ್ಚು ಕಮ್ಮಿ ಆಗಿದೆ, ಜವಾಬ್ದಾರಿ ಅದು. ಈಗ ಅವ್ರಿಗೇನಾಗಿದೆ, ಎಂತಾಗಿದೆ ನಮಗೂ ತಲೆನೋವು. ಈಗ ಈ ರೀತಿ ಆಗಿದೆ ಅಂತ ನಮಗೆ ಒಂದು ಮಾತು ತಿಳಿಸ್ಬಿಟ್ಟಿದ್ದಿದ್ರೆ, ಬಂದು ಅವ್ನಿಗೇನಾದ್ರು ಏಟು ಗೀಟ್ ಆಗಿದ್ರೆ, ಅವ್ನು ಸ್ವಲ್ಪ ಹೆಲ್ತ್ ಏನಾದ್ರು ಬಗ್ಗೆ ಏನಾರು ಆಗಿದ್ದಿದ್ರೆ ಹಾಸ್ಪಿಟ್ಲ್ಗಾದ್ರೂ ಕರ್ಕೊಂಡೋಗಿ ತೋರಿಸ್ಬೋದಿತ್ತು. ಈಗ ಅವ್ನು ಏನು ಚೆನ್ನಾಗಿದ್ದಾನೆ, ಈಗ ಓಡೋಗಿದ್ದಾನೆ, ಅದು ಕನ್ಫರ್ಮ್ ಗೊತ್ತಾಯಿತು. ಫೋನ್ ಮಾಡಿದ್ರೆ ಫೋನ್ ರಿಸೀವ್ ಮಾಡ್ತಾಯಿಲ್ಲ. ಈಗೇನು ಮಾಡ್ತೀವಿ? ಈ ರೀತಿ ಬಿಟ್ಟು ಹೋಗ್ಬಾರ್ದು. ಏನಂದರೆ ಈಗ ಗಾಡಿಗಳು ಬಂಡವಾಳ ಹಾಕಿರ್ತೀವಿ, ಅವನ ಮೇಲೆ ತಪ್ಪು ಅಂತ ಹೇಳೋಕ್ಕಾಗಲ್ಲ. ಏನೋ ಬೈ ಮಿಸ್ಟೇಕ್ ಆಗಿದೆ, ಆದರೆ ಬಿಟ್ಟು ಓಡಬಾರ್ದು. ಫೋನ್ ಬಿಟ್ಟು ಓಡಬಾರ್ದು. ಫೋನ್ ಮಾಡಿ ಹೇಳ್ಬೇಕಣ್ಣ, ಈ ರೀತಿ ಗಾಡಿ ಅಪ್ಸೈಡ್ ಆಗಿದೆ, ನನಗೇನೂ ಆಗಿಲ್ಲ. ಗಾಡಿ ಹೋದರೆ ಇನ್ನೊಂದು ಗಾಡಿ ಮಾಡ್ಕೋದು, ಖರ್ಚು ಮಾಡಿ ರೆಡಿ ಮಾಡ್ಕೊಳ್ಳೋವ. ಅವ್ನ ಪ್ರಾಣಕ್ಕೆ ಏನಾರು ಅನಾಹುತ ಆಗಿದ್ರೆ, ಜೀವ ಹೋದ್ರೆ ಎಲ್ಲ ನಮ್ಮ ಮೇಲೆ ತಲೆನೋವು ಬರುತ್ತೆ. ಡ್ರೈವರ್ಗಳಿಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀರಾ? ಡ್ರೈವರ್ಗಳಿಗೆ ಏನಿಲ್ಲ, ನಾನು ಹೇಳೋದು ಒಂದೇ, ಗಾಡಿ ಯಾವುದೇ ಗಾಡಿ ಇದ್ರೂ ವೆಹಿಕಲ್ಲು ಬರಬೇಕಾದ್ರೆ ಗೇರಲ್ಲೇ ಇಳಿಸಿ. ನೀವು ಡೌನ್ ಇದ್ದರೆ ಫಸ್ಟ್ ಗೇರಲ್ಲಿ ಹಾಕಿ ಇಳಿಸಿ. ಈಗ ಡೀಸೆಲ್ ನಾವು ಹಾಕ್ತೀವಿ, ನಿಮ್ಗೇನು ಬೇಟ ಕೊಡ್ತೀವಿ, ನಿಮ್ಮ ಸೇಫ್ಟಿ ನೋಡಿ, ಗಾಡಿ ಸೇಫ್ಟಿ ನೋಡಿ. ನಿಮಗೂ ಒಂದು ಫ್ಯಾಮಿಲಿ ಇರುತ್ತೆ ಅಲ್ವಾ? ಫ್ಯಾಮಿಲಿ ಬಗ್ಗೆನೂ ಅವರು ಯೋಚನೆ ಮಾಡಬೇಕು, ನಮ್ಮ ಬಗ್ಗೆನೂ ಯೋಚನೆ ಮಾಡಬೇಕು. ಇಲ್ಲೇನು ಮಾಡ್ತಾರೆ ಅಂದರೆ, ಒಬ್ಬರು ಡ್ರಿಂಕಿಂಗ್ ಡ್ರೈವ್ ಮಾಡ್ತಾರೆ, ಕೆಲವರು, ಎಲ್ಲ ಡ್ರೈವರ್ಗಳಲ್ಲ, ಕೆಲವ್ರು ಮಾಡ್ತಾರೆ. ಇದಕ್ಕೆ ನಾನೇನು ಹೇಳ್ತೀನಿ ಅಂದರೆ, ಅನಾಹುತ ಆದಾಗ ಒಂದು ಫೋನ್ ಮಾಡಿ ಓನರ್ಗಂತ ಇದ್ದವನಿಗೆ ಫೋನ್ ಮಾಡಿ ಹೇಳಬೇಕು, ನೋಡಿ ಸರ್ ಅಣ್ಣ ಈ ರೀತಿ ಆಗಿದೆ, ಏನು ಮಾಡಬೇಕು, ಏನು ಮಾಡುವ, ಈ ರೀತಿ ಆಗ್ಬಿಟ್ಟಿದೆ ಅಂತ ಒಂದು ಮಾಹಿತಿ ಅವ್ನು ಕೊಟ್ಟ ಅಂದರೆ ನಮಗೆ, ನಾವು ಬಂದು ಏನಾಗುತ್ತೆ ನೋಡಿ, ಗಾಡಿ ಏನಾಗಿದೆ ನೋಡಬೇಕು. ಅವ್ನಿಗೆ ಏನಾರು ಆಗಿದೆ, ಅವ್ನಿಗೆ ಒಂದು ಹೆಲ್ತ್ ಏನಾರು ಆಗಿದೆ, ಅವ್ನು ತಗೊಂಡೋಗ್ಬಿಟ್ಟು ಹಾಸ್ಪಿಟಲ್ ಸೇರಿಸಿ. ಹೌದು, ಈಗ ಏನೋ ಒಂದು ಏಟಾಗಿತ್ತು ಅಂದರೆ ಅವ್ರ ಮನೆಯವ್ರಿಗೆ ಜವಾಬ್ದಾರಿ ಹೇಳಕ್ಕೆ ಸರಿಯಾಗಿರೋದು. ನಮ್ಗೆ ಇದಾಗಿರುತ್ತೆ. ಈಗ ನಿಮ್ಮನ್ನು ನಂಬಿ ಅವ್ರು ಕಳಿಸಿರ್ತಾರೆ, ಆದರೆ ಅವರು ಈ ಥರ ಅಪ್ಸೈಡ್ ಆಗಿ ಏನು ಹೇಳಿದೆ, ಅವ್ರು ಓಡೋಗಿ ಅಪ್ಸೈಡ್ ಆಗ್ಬಿಟ್ಟಾಗ ಮತ್ತೆ ಏನು ಕೇಳೋಕ್ಕಾಗಲ್ಲ ನಿಮ್ಮನ್ನು. ಹೌದು, ಅಷ್ಟೇ. ಸರಿ, ಓಕೆ ಬ್ರೋ, ಥ್ಯಾಂಕ್ ಯು.